ಸಂಘಟನೆಗಳ ವತಿಯಿಂದ ಪಟ್ಟಣದ ಅಂಬೇಡ್ಕರ್ ಭವನದ ಪಕ್ಕದಲ್ಲಿರುವ ಕೋಳಿ ಅಂಗಡಿಗಳ ಗೋಡೆ ತೆರವು ಕಾರ್ಯ. ಇದೇ ವೇಳೆ ಮಾತನಾಡಿದ ದಲಿತ ಮುಖಂಡ ಶಂಭುಗನಹಳ್ಳಿ ಬಾಬು, ಕಳೆದ 15 ದಿನಗಳ ಹಿಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಭೆಯಲ್ಲಿ ತೀರ್ಮಾನವಾದಂತೆ ಕೋಳಿ ಅಂಗಡಿಗಳನ್ನು ಪುರಸಭೆ ವತಿಯಿಂದ ತೆರವುಗೊಳಿಸಲಾಯಿತು. ಇಂದು ಏಕಾಏಕಿ ಶಿವು ಎಂಬ ಕೋಳಿ ವ್ಯಾಪಾರಿ ತನ್ನ ಅಂಗಡಿಯನ್ನು ತೆರೆದು ಕೋಳಿ ವ್ಯಾಪಾರ ಮಾಡಲು ಸನ್ನದ್ಧವಾಗಿದ್ದು, ಈ ವಿಚಾರ ನಮಗೆ ತಿಳಿದು ಸ್ಥಳಕ್ಕೆ ಶಿವು ಎಂಬುವವರನ್ನು ನಾವು ಪ್ರಶ್ನೆ ಮಾಡಿದಾಗ, ಕೋಳಿ ಮುಚ್ಚಿಸಿದ್ದರೂ ಏಕೆ ಅಂಗಡಿ ಬಾಗಿಲು ತೆರೆದಿದ್ದೀರಾ ಎಂದು ಪ್ರಶ್ನಿಸಿದಾಗ, ಕೋಳಿ ಅಂಗಡಿ ಮಾಲೀಕ ಶಿವು ಹಾಗೂ ಅಂಬೇಡ್ಕರ್ ಸಮುದಾಯ ಭವನದ ಸಂಘಟನೆಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಇದೇ ವೇಳೆ ಕೋಳಿ ಅಂಗಡಿ ಮಾಲೀಕ ಶಿವು, ನಮಗೆ ನ್ಯಾಯಾಲಯದಿಂದ ಅಂಗಡಿ ತೆಗೆಯಲು ಅನುಮತಿ ಸಿಕ್ಕಿದ್ದು, ಪುರಸಭೆ ಅವರಿಗೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಎಂದರು. ದಲಿತ ಸಂಘಟನೆಗಳು ನ್ಯಾಯಾಲಯದ ಆದೇಶದ ಪ್ರತಿಯನ್ನು ನಮಗೆ ತೋರಿಸಿ ಎಂದಾಗ ಅವರಿಂದ ಸೂಕ್ತ ಪ್ರತಿಕ್ರಿಯೆ ಸಿಗದ ಕಾರಣ ನಾವುಗಳು ಕೋಳಿ ಅಂಗಡಿಯನ್ನು ಮುಚ್ಚಿದ್ದೇವೆ ಎಂದರು. ನಂತರದಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಲಕ್ಷಾಂತರ ರೂಪಾಯಿಗಳನ್ನು ವ್ಯಯ ಮಾಡಿ ಬೇಲೂರಿನ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದು, ಅದರ ಪಕ್ಕದಲ್ಲಿ ಕೋಳಿ ಅಂಗಡಿ ಇತ್ತು. ಆದರೆ ಈ ಹಿಂದೆ ಹಲವಾರು ಶಾಸಕರು, ಮುಖಂಡರು, ಜನಪ್ರತಿನಿಧಿಗಳು ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಜಾಣ ಮೌನ ವಹಿಸಿದ್ದಾರೆ. ಆದರೆ ಈಗ ಸುಮಾರು 30 ವರ್ಷಗಳ ದಲಿತ ಸಂಘಟನೆಗಳ ಸತತ ಹೋರಾಟ ಪ್ರಯತ್ನದಿಂದಾಗಿ ಈಗಿನ ಶಾಸಕರಾದ ಹುಲ್ಲಳ್ಳಿ ಸುರೇಶ್ ಅವರ ಆದೇಶದಂತೆ ಪುರಸಭೆ ವತಿಯಿಂದ ಕೋಳಿ ಅಂಗಡಿಗಳನ್ನು ತೆರವು ಮಾಡಲಾಗಿತ್ತು. ಆದರೆ ಈಗ ಮತ್ತೆ ಆ ಕೋಳಿ ಅಂಗಡಿಗಳ ಬಾಗಿಲು ತೆರೆಯುತ್ತಿರುವುದು ಸರಿಯಲ್ಲ. ಇಲ್ಲಿ ದಲಿತರನ್ನು ಎದುರು ಹಾಕಿಕೊಂಡು ಕೋಳಿ ಅಂಗಡಿಗಳನ್ನು ಪ್ರಾರಂಭಿಸಿದ್ದೇ ಆದಲ್ಲಿ ನಾವು ಬೇಲೂರು ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ. ಅಂಬೇಡ್ಕರ್ ಪಕ್ಕದಲ್ಲಿದ್ದ ಗೋಡೆಯನ್ನು ಪಾರ್ಕಿಂಗ್ ಹಾಗೂ ಉಪಾಧ್ಯಕ್ಷೀಯದ ಹಾಲ್ ಮಾಡಲು ಅಡ್ಡಲಾಗಿದ್ದ ಗೋಡೆಯನ್ನು ತೆರವುಗೊಳಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಪಾರ್ವತಯ್ಯ, ಚಿಕ್ಕ ಬ್ಯಾಡಿಗೆರೆ ಮಂಜುನಾಥ್, ಎಂಜಿ ವೆಂಕಟೇಶ್, ಮಹೇಶ್, ಕುಮಾರ್ ಇತರರು ಹಾಜರಿದ್ದರು. ಗೋಡೆ ಹಾಕಿದ್ರೆ ಸಮಸ್ಯೆ ಇತ್ತು, ಇದು ಅಡ್ಡ ಹಾಕಿದ್ವಿ ನಾವು ಮಾಡ್ತಿದ್ವಿ ಅಂತ ಇದು ನಾವೇ ಹೇಳ್ಕೊಂಡಿರೋರು ಅವರು. ನಾವು ಹಿಂದೆ ಇದ್ದ ಕುಮಾರಸ್ವಾಮಿ ಶಾಸಕರಾದ ಸಂದರ್ಭದಲ್ಲಿ ಇದನ್ನ ಕೋಳಿ ಅಂಗಡಿ ಸ್ಮೆಲ್ ವಾಸನೆ ಬರುತ್ತೆ ಅಂತ ಹೇಳ್ಬಿಟ್ಟು ಗೋಡೆನ ಕಟ್ಸಿದ್ರು. ಈಗ ನಾವು ಕೋಳಿ ಅಂಗಡಿ ತೆರವು ಮಾಡ್ಸಕ್ ಬಂದಿದೀವಿ. ನಮಗೆ ಗೋಡೆ ಅವಶ್ಯಕತೆ ಇಲ್ಲ. ನಮಗೆ ಇಲ್ಲಿ ಮೇಲೆ ಸಮುದಾಯ ಭವನ ಇದೆ, ಇಲ್ಲೊಂದು ಊಟದಾಲ್ ಬೇಕು, ಊಟದಾಲ್ ಇಲ್ಲ ನಮಗೆ, ಇಲ್ಲಿ ಊಟದಾಲ್ ಬೇಕು, ಪಾರ್ಕಿಂಗ್ ಅದಕ್ಕೋಸ್ಕರ ಇದನ್ನ ತೆರವು ಮಾಡ್ತಾ ಇದೀವಿ ನಾವು. ಜಾಗ ಇದು ನಮ್ದು, ಇದು ಯಾರಪ್ಪನ ಮನೆ ಜಾಗ ಅಲ್ಲ, ಇದು ಸಮುದಾಯದವ್ರ ಜಾಗ. ಇದು ಈಗ ಕೋಳಿ ಅಂಗಡಿಗೆ ಕೋಳಿ 6 ಮಳಿಗೆ ನಾವು ಕಟ್ಸ್ಕೊಟ್ರು. ಯಾವನೋ ಒಬ್ರಿಗೆ ತೊಂದರೆ ಆಗ್ತದೆ, ವಾಸನೆ ಬರುತ್ತೆ, ನಮ್ಮನೆ ಪಾರ್ಕಿಂಗ್ ಆಗಲ್ಲ, ನಮಗೆ ತೊಂದರೆ ಆಗುತ್ತಂತ ಕೋಳಿ ಅಂಗಡಿ ಯಾವನೂ ಹೋಗ್ಲಿಲ್ಲ. ಅಲ್ಲಿ ಯಾವನೂ ಹೋಗ್ಲಿಲ್ವಲ್ಲ ಸರ್, ಇವ್ರಿಗೆ 6 ಮಳಿಗೆ ಕಟ್ಕೊಂಡಿಲ್ವ? ಅಲ್ಲಿ ಯಾವನ್ನ ಕರ್ಕೊಂಡೋಗ ಅಲ್ಲಿ ಮೀನಾರ್ ಬಿಟ್ರು, ಇವ್ರು ಇಲ್ಲೇ ಉಳ್ಕೊಂಡ್ರು. ಈಗ ಯಾವ್ರಿಲ್ಲ ಉಳ್ಸಕ್ಕೆ ಸಾಗಿದೆ. ಇದು ನೋಡಿ, ಇದು ದಾರಿ ಕನ್ಸೂರೆನ್ಸ್ ದಾರಿ. ಯಾರೋ ಒಬ್ಬ ಪುರಸಭೆ ಇದಕ್ಕೋಸ್ಕರ ದಾರಿನ ಮುಚ್ಚಿ ಮುಳಿಗೆ ಮಾಡ್ಕೊಟ್ಟಿದ್ದಾರೆ. ಇದು ಎಲ್ಲಿ ಎಲ್ಲ ಮುಳಿಗೆನ ಒಡಿಸ್ತವ್ರೆ. ಪುರಸಭೆ ಹೇಳಕ್ ಯಾರಿಲ್ಲ, ಇಲ್ಲಿ ಮಟ್ಟಕ್ಕೆ ಆಗಿದೆ. ಈ ಕೂಡ ಎಚ್ಚರಿಸಬೇಕು ಪುರಸಭೆ ಅವರು. ಕೋಳಿ ಅಂಗಡಿ ಯಾವುದೇ ಕಾರಣ ಕೋಳಿ ಅಂಗಡಿ ತೆಗೆಯಕ್ ನಾವು ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಡ್ತಿದ್ವಿ. ಬಂದ್ ಮಾಡ್ಬೇಕಂತ MLA ಮತ್ತೆ ಪುರಸಭೆಯ ಅಧ್ಯಕ್ಷರು, ಮುಖ್ಯಾಧಿಕಾರಿಗಳು ಎಲ್ಲ ಬಂದು ಕೋಳಿ ಅಂಗಡಿ ಬಂದ್ ಮಾಡಿಸಿದ್ರು. ಈ ಶಿವಣ್ಣನು ಇದು ಓಣಿ, ಅದು ಓಣಿಲಿ ಅವರು ಅಕ್ರಮವಾಗಿ ಇದು ಕಟ್ಕೊಂಡಿದ್ದಾರೆ, ಮಳಿಗೆ ಕಟ್ಕೊಂಡಿದ್ದಾರೆ. ಅದು ಏನಂತ ಲೈಸೆನ್ಸ್ ತಂದಿದ್ದಾರೆ, ಇದು ತರಕಾರಿ ಮಾಡ್ತೀವಿ ಅಂತ, ದಿನಸಿ ತರಕಾರಿ ಮಾಡ್ತೀವಿ ಅಂತ ಲೈಸೆನ್ಸ್ ತಂದಿದ್ದಾರೆ. ಅದು ಮಳಿಗೆ ಕಟ್ಟಿರೋದು ಅನಧಿಕೃತ, ಅದಕ್ಕೆ ಯಾವ್ದಕ್ಕೂ ದಾಖಲೆ ಇಲ್ಲ. ಪುರಸಭೆಯಲ್ಲಿ ಕಟ್ಟಿದ್ದಾರೆ. ದಯಮಾಡಿ ಅದಕ್ಕೆ ಅವನು ಇಲ್ಲಿ ಬಂದು ಕೋಳಿ ಅಂಗಡಿ ಏಕಾಏಕಿ ದೌರ್ಜನ್ಯ ಮಾಡಿ ಕೋಳಿ ಅಂಗಡಿ ಓಪನ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನಮ್ಮ ಸಮುದಾಯದವರೆಲ್ಲ ಬಂದು ಕೇಳೋ ಹೊತ್ತಿಗೆ ನೀವೇನ್ ಕಿತ್ಕೊಂತೀರಿ ಅಂತ ಉಡಾಪೆ ಉತ್ತರ ಕೊಟ್ಟು ನಮ್ಮ ಸಮುದಾಯದ ನಾಯಕರುಗಳ ಅಗೌರವ ತಂದಿದ್ದೇನೆ. ಅವನ ಬಗ್ಗೆ ಶಿಸ್ತು ಕ್ರಮ ತಗೋಬೇಕು ಅಂತ ನಾನು ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಬೇಲೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ಪಟ್ಟಣದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಭವನದ ಪಕ್ಕದಲ್ಲಿ ಏನು ಡಾಕ್ಟರ್ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿವಿಧೋದ್ದೇಶ ಸಹಕಾರ ಬ್ಯಾಂಕಿನ ಮುಂಭಾಗದಲ್ಲಿ ನಿರ್ಮಾಣವಾಗಿದ್ದಂಥ ಅನಾಧಿಕೃತ ಕೋಳಿ ಅಂಗಡಿಗಳನ್ನು SST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತರಕ್ಷಣಾ ವೇದಿಕೆ ಸಭೆಯಲ್ಲಿ ತೆರವು ಮಾಡಬೇಕಂತ ಏನು ಈ ತಾಲೂಕಿನ ಶಾಸಕರು ಮತ್ತೆ ಪುರಸಭಾ ಅಧ್ಯಕ್ಷರು, ಪುರಸಭಾ ಮುಖ್ಯಾಧಿಕಾರಿಗಳು ಮತ್ತೆ ಈ ದಲಿತರ ಆಶಯದಂತೆ ನ್ಯಾಯಾಲಯದ ಮೊರೆ ಹೋಗಿದ್ದು, ನ್ಯಾಯಾಲಯ ಈ ಕೋರ್ಟನ್ನ ಈ ಕೇಸನ್ನ ಡಿಸ್ಮಿಸ್ ಮಾಡಿತ್ತು. ಉಳಿದವರು ಒಂದಷ್ಟು ಜನ ಬೇರೆ ಕಡೆ ಬದಲಿ ವ್ಯವಸ್ಥೆ ಮಾಡ್ಕೊಂತ ಅಂತ ಹೋಗಿದ್ರು. ಇಲ್ಲಿ ಶಿವು ಅಂತಕ್ಕಂಥವ್ರು ಒಬ್ಬರು ಈ ಜಾರಿಯಲ್ಲಿ ಅಂಗಡಿ ನಿರ್ಮಾಣ ಮಾಡ್ಕೊಂಡು ಅವರು ಕಾನೂನನ್ನ
ನ್ಯಾಯಾಲಯದ ತೀರ್ಪು ಬರೋದಕ್ಕಿಂತ ಮುಂಚಿತ ಆದೇಶ ಕಾಪಿ ಕೈ ತಲುಪುವಂತ ಮುಂಚೆ ನಾವು ಅಂಗಡಿ ಮಳಿಗೆಯನ್ನು ತೆರೆದಿದ್ರು. ನಮ್ಮ ಸಮುದಾಯದ ಸಂಬಂಧಪಟ್ಟಂತ ಎಲ್ಲ ಯುವಕರುಗಳು ಮತ್ತೆ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸೇರಿ ನಾವು ಇವತ್ತು ಅವ್ರನ್ನ ಬಾಗಲಾಕ್ಸಿದ್ದೇವೆ. ಅವರು ಕೋಳಿ ಅಂಗಡಿನ ಬೇರೆ ಕಡೆ ಕೋಳಿ ಅಂಗಡಿಯನ್ನು ಬಿಟ್ಟು ಏನಾದ್ರು ಮಾಡ್ಕೊಳ್ಳಿ, ನೀವು ಕೋಳಿ ಅಂಗಡಿ ತೆರೆಯೋದೇ ಆದ್ರೆ ಪುರಸಭೆಯಿಂದ ಕೊಟ್ಟಂತ ಅನುಮತಿ ಪತ್ರವನ್ನು ತೋರಿಸಿ ನೀವು ಇದು ಮಾಡಿ ಅಂತಂದಾಗ ನಮ್ಮ ಸಮುದಾಯದ ಯುವಕರುಗಳೆಲ್ಲ ಪೂರ್ತಿ ಹೇಳಿ ಸೇರಿ ನಮ್ಮ ತಂಡ ಏನಿದೆ ಅವ್ರ ಮಳಿಗೆಯನ್ನು ಬಾಗಲಾಕ್ಸಿದ್ದೇವೆ. ಆ ಅನಧಿಕೃತವಾಗಿ ಏನು ನಮ್ಮ ಮಳಿ ಏನು ಕಾಂಪೌಂಡ್ ಇದೆ, ತಾಲೂಕ್ ಪಂಚಾಯತ್ ಸಂಬಂಧಪಟ್ಟಂತ ಆಸ್ತಿ ಮೇಲೆ ಅಂಬೇಡ್ಕರ್ ಭವನ ಇದೆ, ಇದಕ್ಕೆ ಸಂಬಂಧಪಟ್ಟಂತ ಇದನ್ನ ಕಾಂಪೌಂಡ್ ಅನ್ನ ನಾವು ಡಿಸ್ಮೆಂಟಲ್ ಮಾಡ್ಬೇಕಂತ ಹೊರಟಾಗ ಈಗ ಅದನ್ನ ಜಡೋದೀವಿ. ಈಗ